ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಡ. ಪರಿಷತ್ ಫೈಟ್ ಶುರುವಾಗಿದೆ. ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈಗ ಯಾವ ಪರಿಷತ್ ಫೈಟು ಅಂತಹ ಒಂದು ಪ್ರಶ್ನೆ ನಿಮಗೆ ಸೃಷ್ಟಿ ಆಗಬಹುದು. ಜನವರಿ 28ನೇ ತಾರೀಕಿಗೆ ಪರಿಷತ್ತಲ್ಲಿ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡಂತಹ 4 ಸ್ಥಾನಗಳು ಖಾಲಿ ಆಗ್ತಾ ಇವೆ. ಇನ್ನೂ 28, 29 ದಿನಗಳು ಬಾಕಿ ಇರುವಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ಸಲ್ಲಿ ನಾನಾ ನೀನಾ ಅನ್ನುವಂಥ ಒಂದು ಫೈಟು ಶುರುವಾಗಿದೆ. ಒಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಲಾಬಿ ಶುರುವಾಗಿದೆ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿನೇ ಜೋರಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಪ್ರತಿದಿನವೂ ಕೂಡ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಲಾಬಿ ಮಾಡುವಂಥ ಒಂದು ಕೆಲಸ ಆಗ್ತಿದೆ. ಅದರ ಜೊತೆಗೆ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಆಕಾಂಕ್ಷಿಗಳು ಬಂದು ಭೇಟಿ ಮಾಡಿ ಹೋಗ್ತಾ ಇದ್ದಾರೆ. ನಮಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಒಂದು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂಘಟನೆಗೆ ದುಡಿದಿರುವಂಥದ್ದು, ಮತ್ತೊಂದು ಟಿಕೆಟನ್ನು ತ್ಯಾಗ ಮಾಡಿರುವಂಥದ್ದು, ಜೊತೆಗೆ ಪಕ್ಷಕ್ಕೆ ಇಷ್ಟು ವರ್ಷಗಳ ಕಾಲ ನಮ್ಮ ಸುದೀರ್ಘ ಸೇವೆ ಇದೆ. ಇವುಗಳೆಲ್ಲವನ್ನೂ ಕೂಡ ಪರಿಗಣಿಸಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ. ಜನವರಿ 28ನೇ ತಾರೀಕು ಖಾಲಿ ಆಗ್ತಾ ಇರುವಂಥದ್ದು 4 ಸ್ಥಾನ. ಕಾಂಗ್ರೆಸ್ಸಲ್ಲಿ ಆಕಾಂಕ್ಷಿಗಳ ಪಟ್ಟಿರುವಂಥದ್ದು 40ಕ್ಕೂ ಅಧಿಕ ಮುಖಂಡರುಗಳಿಂದ ಲಾಬಿ ಪಾಲಿಟಿಕ್ಸ್ ಶುರುವಾಗಿದೆ. ಹಾಗಾದರೆ ಯಾರೆಲ್ಲ ಖಾಲಿ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಸಹಜವಾಗಿ ಉದ್ಭವ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ UB ವೆಂಕಟೇಶ್. ಈ ಹಿಂದೆ 6 ವರ್ಷಗಳ ಹಿಂದೆ MLC ಆಗುವಂಥ ಒಂದು ಸಂದರ್ಭದಲ್ಲಿ UB ವೆಂಕಟೇಶ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಾ ಕಟಾಕ್ಷದಿಂದಲೇ ಅವರು MLC ಆಗಿದ್ದರು. ಅದರಲ್ಲೂ ಬಸವನಗುಡಿ ಟಿಕೆಟನ್ನು ನಾನು ತ್ಯಾಗ ಮಾಡ್ತೀನಿ ಅನ್ನುವಂಥ ಒಂದು ಷರತ್ತನ್ನು ಅವತ್ತು ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಈ ಒಂದು ಟಿಕೆಟನ್ನು ಗಿಟ್ಟಿಸ್ಕೊಳ್ಳೋದ್ರಲ್ಲಿ UB ವೆಂಕಟೇಶ್ ಅವರು ಸಕ್ಸಸ್ ಆಗಿದ್ದರು. ಅದಾದ ಬಳಿಕ ಅದು ಮಾತಿಗೆ ತಕ್ಕಂತೆ ಆಗಲಿಲ್ಲ. ತದಬಳಿಕ ಅವರು ಟಿಕೆಟನ್ನು ಕೂಡ ಪಡೆದರು. ಬಸವನಗುಡಿ ಕ್ಷೇತ್ರದಿಂದ ಸೋತಿರೋದನ್ನು ಕೂಡ ನಾವು ನೋಡಿದ್ವಿ. ಆದರೆ ಈಗ ಮತ್ತೊಮ್ಮೆ ಅವರಿಂದಲೇ ಸ್ಥಾನ ಖಾಲಿ ಆಗ್ತಿರೋದ್ರಿಂದ ಆ ಸಮುದಾಯದಿಂದ ನನಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಲಾಬಿ UB ವೆಂಕಟೇಶ್ ಅವರಿಂದ ಶುರುವಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಅದರ ಜೊತೆಗೆ ಅವರ ಸಮುದಾಯದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಇರುವಂತಹ ಶಂಕರ್ ಗುಹಾ ಆಗಿರ್ಬೋದು, ಅಂದರೆ ಗುರೂಜಿ ದ್ವಾರಕನಾಥ್ ಅವರ ಮಗ ಶಂಕರ್ ಗುಹಾ ಆಗಿರ್ಬೋದು, ಅದೇ ರೀತಿ ವಿಜಯ್ ಮುಳುಗುಂದು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಆಪ್ತರ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು. ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಒಂದು ಕಡೆ DK ಶಿವಕುಮಾರ್ ಅವ್ರಿಗೂ ಆಪ್ತರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಪ್ತರು. ಒಂದು ವೇಳೆ ಬ್ರಾಹ್ಮಣ ಕೋಟದಲ್ಲಿ ಖಾಲಿಯಾಗುವಂಥ ಈ ಒಂದು ಸದಸ್ಯ ಸ್ಥಾನ ಅದೇ ಸಮುದಾಯಕ್ಕೆ ಸಿಕ್ಕಿದೆ ಆದರೆ ನಾವು ಕೂಡ ರೇಸಲ್ಲಿ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಮುಖಂಡರುಗಳನ್ನು ಭೇಟಿ ಮಾಡಿದ್ದಾರೆ. ಮತ್ತೊಂದು ಮೊನ್ನೆಯಷ್ಟೇ ಚನ್ನಪಟ್ಟಣದಲ್ಲಿ ಗೆದ್ದಂತಹ CP ಯೋಗೀಶ್ವರ್ ಅವರಿಂದ ತೆರವಾಗಿರುವಂಥ ಒಂದು ಸ್ಥಾನ. ಇದು ಸಹಜವಾಗಿ ಒಕ್ಕಲಿಗ ಸಮುದಾಯದಿಂದ ಖಾಲಿ ಆಗಿರುವಂಥ ಒಂದು ಸ್ಥಾನ ಆಗಿರೋದ್ರಿಂದ ಆ ಸಮುದಾಯದಲ್ಲಿರುವಂತಹ ಹಲವು ನಾಯಕರುಗಳಿಂದ ಬೇಡಿಕೆ ಇಟ್ಟಿದ್ದಾರೆ. ಲಾಬಿ ಕೂಡ ಶುರುವಾಗಿದೆ. ಅದರಲ್ಲಿ ಪ್ರಮುಖವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಆರತಿ ಕೃಷ್ಣ ಅವರಾಗಿರ್ಬೋದು, BL ಶಂಕರ್ ಆಗಿರ್ಬೋದು, ಹಲವು ನಾಯಕರುಗಳು, ನಟರಾಜ್ ಗೌಡ ಆಗಿರ್ಬೋದು, ಹಲವು ನಾಯಕರುಗಳಿಂದ ಲಾಬಿ ಪಾಲಿಟಿಕ್ಸ್ ಶುರುವಾಗಿದೆ. ಒಕ್ಕಲಿಗ ಸಮುದಾಯ 1ರಿಂದಲೇ 15ರಿಂದ 20 ನಾಯಕರುಗಳು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಲಾಬಿ ಜೋರಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ CP ಯೋಗೀಶ್ವರ್ ಅವರಿಂದ ಖಾಲಿ ಆಗಿರುವಂಥ ಒಂದು ಸ್ಥಾನಕ್ಕೆ ಬಹುತೇಕ BL ಶಂಕರ್, ಆರತಿ ಕೃಷ್ಣ, ನಟರಾಜ್ ಗೌಡ ಇಲ್ಲವೇ ತೇಜಸ್ವಿನಿ, BJPಯಿಂದ ಗರ್ವಾಪಸೆ ಆಗಿರುವಂತಹ ತೇಜಸ್ವಿನಿ ಅವರ ಹೆಸರುಗಳನ್ನು ಕೂಡ ಪರಿಗಣನೆ ಆಗುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಯಾರು ಕೊನೆ ಕ್ಷಣದಲ್ಲಿ ಅಂತಿಮ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು 2 ಸ್ಥಾನಗಳಿಗೆ, ಒಂದು ದಲಿತರಿಗೆ ಕೊಡಲೇಬೇಕು, ಮತ್ತೊಂದು ಅಹಿಂದ ಇಲ್ಲವೇ ಅಲ್ಪಸಂಖ್ಯಾತರಿಗೆ, ಅಂದರೆ ಹಿಂದುಳಿದವರು ಇಲ್ಲವೇ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕು. ಇದರಲ್ಲಿ ಕುರುಬ ಸಮುದಾಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಇರೋದನ್ನು ನಾವು ಕಾಣ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತಹ HM ರೇವಣ್ಣ ಅವರು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಸಂಗಣ್ಣ ಕರಡೆಯವರು ಕೊಪ್ಪಳದಲ್ಲಿ BJP ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸೇರ್ಪಡೆ ಆಗಿ ಟಿಕೆಟ್ ಕೂಡ ಬೇಡ, ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಪರಿಷತ್ತಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿದರು. ಅದೇ ರೀತಿ DK ಶಿವಕುಮಾರ್ ಅವರು ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು. ಜೊತೆಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂತಹ ಹಲವು ಹಿರಿಯ ನಾಯಕರುಗಳು ಹೇಳಿದರು. ಹೀಗಾಗಿ ಸಂಗಣ್ಣ ಕರಡಿ ಅವರಿಗೆ ಆ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಒಟ್ಟಾರೆ ನೋಡ್ತಾ ಇದ್ರೆ
ಇರುವಂತಹ 4 ಸ್ಥಾನಗಳಿಗೆ 40ಕ್ಕೂ ಅಧಿಕ ಆಕಾಂಕ್ಷಿಗಳು. ಒಂದೊಂದೇ ನೋಡ್ತಾ ಬರೋದಾದರೆ BL ಶಂಕರ್ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, VS ಉಗ್ರಪ್ಪ ಆಗಿರ್ಬೋದು, ನಲ್ಪಾಡ್ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು, ಅದೇ ರೀತಿ ನಟರಾಜ್ ಗೌಡ ಆಗಿರ್ಬೋದು. ಈ ರೀತಿಯಾಗಿ ದೊಡ್ಡ ಪಟ್ಟಿಯೇ ಇದೆ. ಸುಮಾರು 40ಕ್ಕೂ ಅಧಿಕ ಆಕಾಂಕ್ಷಿಗಳಿಂದ ಒಂದು ಕಡೆ AICC ಮಟ್ಟದಲ್ಲಿ ಲಾಬಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಲಾಬಿ, ಮಗದೊಂದು ಕಡೆ ಸದಾಶಿವನಗರದಲ್ಲಿರುವಂತಹ DK ಶಿವಕುಮಾರ್ ಅವರ ನಿವಾಸದಲ್ಲಿ ನಾಯಕರುಗಳನ್ನು ಭೇಟಿ ಮಾಡಿ ನಾವು ಪಕ್ಷಕ್ಕೆ ದುಡಿದಿರುವಂತಹದ್ದನ್ನು ಪರಿಗಣಿಸಿ, ಸಮುದಾಯವನ್ನು ಪರಿಗಣಿಸಿ, ನಾವು ಇಷ್ಟು ವರ್ಷಗಳ ಕಾಲ ಒಂದು ಕಡೆ ವಿಧಾನಸಭೆ ಆಗಿರ್ಬೋದು, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಟಿಕೆಟನ್ನು ತ್ಯಾಗ ಮಾಡಿದ್ವಿ. ಆ ಟಿಕೆಟ್ ತ್ಯಾಗವನ್ನು ಪರಿಗಣಿಸಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಒಂದು. ಮತ್ತೊಂದು, ರಾಜ್ಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ ಅದರಲ್ಲೂ ಪ್ರಮುಖವಾಗಿ VS ಉಗ್ರಪ್ಪ, HM ರೇವಣ್ಣ, BL ಶಂಕರ್, ಸುದರ್ಶನ್, ಶಿವಣ್ಣ, ಹಲವು ಹಿರಿಯ ನಾಯಕರುಗಳ ಹೆಸರು ಕೇಳಿಬಂದಾಗ ಸಹಜವಾಗಿ ಹೇಳ್ತಾ ಇದ್ದಾರೆ, ಆದವರೇ ಆಗಬೇಕಾ, ಮತ್ತೆ ಅವಕಾಶಗಳು ಇಂಥವ್ರಿಗೆ ಸಿಗಬೇಕಾ, ಹಾಗಾದರೆ ಯುವಕರನ್ನು ಬೆಳೆಸೋದು ಬೇಡವಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಪಕ್ಷ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ BL ಶಂಕರ್ ಅವರು ಟಿಕೆಟ್ ತ್ಯಾಗ ಮಾಡಿದ್ರು, ಉಗ್ರಪ್ಪ ಅವರು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತ್ಯಾಗ ಮಾಡಿದ್ರು, ಅದೇ ರೀತಿ HM ರೇವಣ್ಣ ಅವರು ಕೂಡ ಟಿಕೆಟನ್ನು ತ್ಯಾಗ ಮಾಡಿರುವಂಥದ್ದು. ಈ ತ್ಯಾಗದ ಪಾಲಿಟಿಕ್ಸನ್ನು ನಾವು ಪರಿಗಣಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಕಳಿಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಜನವರಿ 28ನೇ ತಾರೀಕಿಗೆ ಖಾಲಿ ಆಗುವಂಥ ಈ ಸ್ಥಾನಗಳು ಫೆಬ್ರವರಿಯಲ್ಲಿ ತುಂಬೋದು ಖಚಿತ. ಫೆಬ್ರವರಿಯಲ್ಲಿ ಇರುವಂತಹ ಫೆಬ್ರವರಿ ಇನ್ನೂ 2 ತಿಂಗಳು ಇರುವ ಮೊದಲೇ ಲಾಬಿ ಪೊಲಿಟಿಕ್ಸ್ ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಹೆಚ್ಚಾಗಿ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಯಾರು ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.